ಯಾವುದೇ ಒಂದು ವಸ್ತು ಸದಾ ಚಲನೆಯಲ್ಲೇ ಇರಬೇಕಾದ್ರೆ ನಾವು ಏನು ಮಾಡಬೇಕು? ನಿಮ್ಮ ಉತ್ತರ, ನಾವು ಆ ವಸ್ತುಗಳನ್ನು ಕಂಟಿನ್ಯೂಸ್ ಆಗಿ ತಳ್ಳಬೇಕು ಅಥವಾ ಎಳೆಯಬೇಕು ಅಂತ ಅಲ್ವಾ? ವಿಜ್ಞಾನದಲ್ಲಿ ಇದನ್ನೇ ನಾವು ಬಲ ಅಂತ ಕರಿತೀವಿ. ಅಂದರೆ ವಸ್ತು ಚಲಿಸಬೇಕಾದ್ರೆ ಬಲ ಪ್ರಯೋಗ ಮಾಡ್ತಲೇ ಇರಬೇಕು. ನಮ್ಮ ದಿನನಿತ್ಯದ ಅನುಭವ ಕೂಡ ಇದನ್ನೇ ಹೇಳುತ್ತೆ. ಉದಾಹರಣೆಗೆ, ಇಲ್ಲಿ ಒಂದು ಚೇರು ವಿಶ್ರಾಂತಿ ಸ್ಥಿತಿಯಲ್ಲಿದೆ. ಅದು ಮೂವ್ ಆಗಬೇಕು ಅಂದರೆ ಅದನ್ನು ನಾನು ತಳ್ಳಬೇಕು ಅಥವಾ ಎಳಿಬೇಕು. ನೋಡಿ, ಈ ರೀತಿಯಾಗಿ ಹೇಳಿದ್ರೆ ಅದು ಈ ಕಡೆ ಮೂವ್ ಆಗುತ್ತೆ, ಮತ್ತು ಈ ರೀತಿ ತಳ್ಳಿದ್ರೆ ಅದು ಈ ಕಡೆ ಮೂವ್ ಆಗ್ತಾ ಇರುತ್ತೆ. ಆದರೆ ನಾನು ತಳ್ಳು ನಿಲ್ಲಿಸಿದ ತಕ್ಷಣ ನೋಡಿ ಅದು ನಿಂತು ಬಿಡುತ್ತೆ. ಸೊ ಚೇರು ಚಲನೆಯಲ್ಲಿ ಇರಲು ಬಲ ಬೇಕೇ ಬೇಕು. ಬಲ ಅನ್ನೋದು ಇಲ್ಲದೆ ಇದ್ರೆ ಅದು ತಾನಾಗೇ ನಿಲ್ಲುತ್ತದೆ. ಹೌದಲ್ವಾ? ಓಕೆ, ನಾನು ಹೇಳಿದ್ದು ಕರೆಕ್ಟ್ ಅಂತ ಒಂದ್ಸಲ ಯೋಚನೆ ಮಾಡ್ತೀರಾ? ಆದರೆ ನಾನು ಹೇಳಿರೋದು 100ಕ್ಕೆ 100 ತಪ್ಪು ಎಂದರೆ ನೀವು ನಂಬ್ತೀರಾ? ಖಂಡಿತ ನಂಬಲ್ಲ. ಯಾಕಂತ ಹೇಳಿದ್ರೆ ನೀವು ಈಗ ತಾನೇ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ ಅದು ಎಕ್ಸ್ಪರಿಮೆಂಟ್ ಮುಖಾಂತರ. ಸೊ ಈ ವಿಡಿಯೋದ ಅಸಲಿ ಉದ್ದೇಶವೇ ನಿಮ್ಮ ಆ ಹಳೆಯ ನಂಬಿಕೆಯನ್ನು ಬದಲಾಯಿಸೋದು, ಅಥವಾ ಕನಿಷ್ಠ ಪಕ್ಷ ಇದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡುವಂತೆ ಮಾಡುವುದು. ಇದರ ಅರ್ಥ ಮಾಡ್ಕೊಳ್ಳಲು ನಾವು ಒಂದು ಎಕ್ಸಾಂಪಲ್ ತಗೋತೀವಿ, ಕೇರಮ್ ಬೋರ್ಡನ್ನು. ಈಗ ಇಮ್ಯಾಜಿನ್ ಮಾಡಿ, ಈ ಕೇರಮ್ ಬೋರ್ಡ್ ಮೇಲೆ ನಾನು ಸ್ಟ್ರೈಕರನ್ನು ಮೂವ್ ಮಾಡಬೇಕು. ಈ ಮೂವ್ ಮಾಡಬೇಕಂದ್ರೆ ಏನು ಮಾಡಬೇಕು? ಅದನ್ನು ಸ್ಟ್ರೈಕ್ ಮಾಡಬೇಕು ಅಥವಾ ಅದನ್ನು ತಳ್ಳಬೇಕು ಜೋರಾಗಿ. ಆದರೆ ಈ ಬಾರಿ ನಾನು ಸ್ಟ್ರೈಕರನ್ನು ಮೆಲ್ಲಗೆ ತಳ್ಳೋ ಬದಲು ಅದಕ್ಕೊಂದು ಜೋರಾದ ಸ್ಟ್ರೈಕ್ ಕೊಡ್ತೀನಿ. ಈ ರೀತಿ ಏನಾಗುತ್ತೆ, ಆಗ ಸ್ಟ್ರೈಕರ್ ಸ್ವಲ್ಪ ಮುಂದಕ್ಕೆ ದೂರ ಚಲಿಸಿ ಆಮೇಲೆ ನಿಂತು ಬಿಡುತ್ತೆ. ಬನ್ನಿ ಇದನ್ನೇ ನಾವು ಮತ್ತೊಮ್ಮೆ ಸ್ಲೋ ಮೋಷನ್ನಲ್ಲಿ ನೋಡೋಣ. ನನ್ನ ಬೆರಳು ಸ್ಟ್ರೈಕರನ್ನು ಮುಟ್ಟಿದಾಗ ಅದು ತನ್ನ ಬಲ ಪ್ರಯೋಗದಿಂದಾಗಿ ಅದು ಮುಂದಕ್ಕೆ ಚಲನೆಯನ್ನು ನೀಡುತ್ತದೆ. ಆದರೆ ನನ್ನ ಬೆರಳು ಸ್ಟ್ರೈಕರ್ನಿಂದ ದೂರ ಹೋದ ತಕ್ಷಣ ನಮ್ಮ ಕಡೆಯಿಂದ ಬಲ ಪ್ರಯೋಗ ನಿಂತು ಹೋಗುತ್ತದೆ. ಅಂದರೆ ಅಲ್ಲಿ ಯಾವುದೇ ತಳ್ಳುವಿಕೆ ಇರುವುದಿಲ್ಲ, ಆದರೂ ಸ್ಟ್ರೈಕರ್ ಚಲಿಸುತ್ತಿರುತ್ತದೆ. ಆಮೇಲೆ ವೇಗ ಕಡಿಮೆ ಮಾಡಿ ಅದು ಫೈನಲ್ ಆಗಿ ನಿಂತು ಹೋಗುತ್ತೆ. ಇಲ್ಲಿ ನೀವು ಹೇಳ್ಬೋದು, ನೋಡಿದ್ರಾ, ವಸ್ತು ಚಲಿಸುತ್ತಿರಬೇಕಾದ್ರೆ ಸದಾ ಬಲ ಬೇಕೇ ಬೇಕು. ಬಲ ನಿಂತ ತಕ್ಷಣ ವಸ್ತು ತಾನಾಗಿಯೇ ನಿಲ್ಲುತ್ತದೆ. ತಾನಾಗಿಯೇ ಬಂದು ನಿಲ್ಲುವುದು ವಸ್ತುಗಳ ಸಹಜ ಗುಣ ಅಂತ ಹೇಳಬಹುದು. ಓಕೆ, ಈಗೊಂದು ನಾನು ಸಣ್ಣ ಮ್ಯಾಜಿಕ್ ಮಾಡ್ತೀನಿ. ಕೇರಮ್ ಬೋರ್ಡ್ ಮೇಲೆ ಸ್ವಲ್ಪ ಪೌಡರ್ ಹಾಕ್ತೀನಿ, ಆಮೇಲೆ ಇದೇ ಎಕ್ಸ್ಪೆರಿಮೆಂಟನ್ನು ಮತ್ತೆ ರಿಪೀಟ್ ಮಾಡ್ತೀನಿ. ಆಗ ಏನಾಗುತ್ತೆ ಗೊತ್ತಾ ನಿಮ್ಗೇನಾದರೂ? ಈಗ ಮೊದಲಿನಷ್ಟೇ ಬಲ ಹಾಕಿ ಸ್ಟ್ರೈಕರನ್ನು ಹೊಡೆದ್ರೆ ಅದು ಈ ಬಾರಿ ತುಂಬಾ ದೂರ ಚಲಿಸುತ್ತದೆ, ಆಮೇಲೆ ನಿಲ್ಲುತ್ತದೆ. ಯಾಕೆ ಹೀಗಾಯಿತು? ಸಿಂಪಲ್ ಅಲ್ವಾ? ನಾವು ಪೌಡರ್ ಹಾಕಿದ್ರಿಂದ ಬೋರ್ಡ್ನ ಮೇಲ್ಮೈ ಅನ್ನೋದು ಸ್ಮೂತ್ ಆಯಿತು. ನಯವಾದ ಜಾಗದಲ್ಲಿ ಅಂದರೆ ಸ್ಮೂತ್ ಸರ್ಫೇಸಲ್ಲಿ ವಸ್ತುಗಳು ಹೆಚ್ಚು ಜಾರುತ್ತದೆ ಅನ್ನೋದು ನಮ್ಗೆ ಗೊತ್ತು. ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ವಸ್ತುಗಳು ತಾನಾಗಿಯೇ ಬಂದು ನಿಲ್ಲುವುದು ಅದರ ಸಹಜ ಗುಣ ಆಗಿದ್ರೆ ಅದು ಮೇಲ್ಮೈನ ನಯವಾಗಿರುವುದರ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು? ಯೋಚನೆ ಮಾಡ್ತೀರಾ? ಬೋರ್ಡ್ ನಯವಾಗಿದ್ದಕ್ಕೂ ಸ್ಟ್ರೈಕರ್ ದೂರ ಹೋಗಿದ್ದಕ್ಕೂ ಏನು ಸಂಬಂಧ ಹಾಗಾದರೆ? ಇದೇ ಜಾಗದಲ್ಲಿ ಗೆಲಿಲಿಯೋ ಅನ್ನೋ ವಿಜ್ಞಾನಿಗೆ ಒಂದು ಅದ್ಭುತವಾದ ಆಲೋಚನೆ ಬಂತು. ಅವರು ಯೋಚಿಸಿದ್ದು ಏನು ಅಂತ ಹೇಳಿದ್ರೆ, ಈ ಸ್ಟ್ರೈಕರ್ ಅನ್ನೋದು ತಾನಾಗಿಯೇ ತಾನು ಬಂದು ನಿಲ್ಲುತ್ತಿಲ್ಲ, ಬದಲಿಗೆ ಈ ಬೋರ್ಡ್ನ ಒರಟಾದ ಮೇಲ್ಮೈಯೇ ಇದನ್ನು ಬಲವಂತವಾಗಿ ನಿಲ್ಲಿಸ್ತಿದೆ ಅಂತ. ಅಂದರೆ ನಾವು ಪೌಡರ್ ಹಾಕೋದಕ್ಕಿಂತ ಮುಂಚೆ ಸ್ಟ್ರೈಕರನ್ನು ಹೊಡೆದಾಗ ಅದು ಚಲಿಸಲು ಶುರು ಮಾಡಿತಲ್ವಾ. ಗೆಲಿಲಿಯೋ ಯೋಚಿಸಿದ್ದು ಏನು ಅಂತ ಹೇಳಿದರೆ, ಈ ಬೋರ್ಡ್ನ ಮೇಲ್ಮೈಯೇ ಆ ಸ್ಟ್ರೈಕರ್ ಚಲಿಸುವ ದಿಕ್ಕಿಗೆ ವಿರುದ್ಧವಾಗಿ ಒಂದು ಬಲವನ್ನು, ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು ಬಲವನ್ನು ಪ್ರಯೋಗ ಮಾಡ್ತದೆ. ಈ ಬಲವೇ ನಮ್ಮ ಸ್ಟ್ರೈಕರನ್ನು ವೇಗವನ್ನು ನಿಧಾನವಾಗಿ ಕಡಿಮೆ ಮಾಡ್ತಾ ಕೊನೆಯಲ್ಲಿ ನಿಲ್ಲಿಸುತ್ತದೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, ನಾನು ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಕಂಟ್ರೋಲ್ ತಪ್ಪಿದ ಟ್ರೈನನ್ನು ಸೂಪರ್ಮ್ಯಾನ್ ಎದುರುಗಡೆಯಿಂದ ಬಂದು ಅದನ್ನು ತಳ್ಳಿ ನಿಲ್ಲಿಸಿದ ಹಾಗೆ, ಫಸ್ಟ್ ಸ್ಲೋ ಡೌನ್ ಮಾಡಿ ಅದನ್ನು ನಿಲ್ಲಿಸಿದ ಹಾಗೆ, ಅದೇ ರೀತಿ ಇಲ್ಲೂ ಕೂಡ ಒಂದು ಅದೃಶ್ಯ ಬಲವು ಸ್ಟ್ರೈಕರ್ನ ಚಲನೆಯನ್ನು ವಿರೋಧಿಸಿ ಅದನ್ನು ನಿಲ್ಲಿಸುತ್ತದೆ ಎಂದು ಗೆಲಿಲಿಯೋ ಊಹಿಸಿದರು. ನಮಗೆ ಈಗಾಗಲೇ ಆ ಬಲದ ಹೆಸರು ಗೊತ್ತಿರ್ಬೋದು. ಇವತ್ತು ನಾವು ಅದನ್ನು ಘರ್ಷಣೆ ಅಂದರೆ ಫ್ರಿಕ್ಷನ್ ಅಂತ ಕರಿತೀವಿ. ಈ ಘರ್ಷಣೆ ಹೇಗೆ ಕೆಲಸ ಮಾಡುತ್ತದೆ ಅಂತ ತಿಳಿದರೆ ನಮಗೆ ಈ ಇಡೀ ಕಥೆ ಪೂರ್ತಿಯಾಗಿ ಅರ್ಥವಾಗುತ್ತದೆ. ಬನ್ನಿ ಇದನ್ನು ಈಗ ನೋಡೋಣ. ಈ ಘರ್ಷಣೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಸ್ಟ್ರೈಕರ್ ಮೇಲೆ ಬೋರ್ಡ್ನ ಒಂದಕ್ಕೊಂದು ಮುಟ್ಟುವ ಜಾಗವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನಮ್ಮ ಕಣ್ಣಿಗೆ ಇವೆರಡು ತುಂಬ ನಯವಾಗಿ ಸ್ಮೂತಾಗಿ ಕಂಡ್ರೂ ಮೈಕ್ರೋಸ್ಕೋಪಿಕ್ ಲೆವೆಲ್ನಲ್ಲಿ ಅಂದರೆ ಸೂಕ್ಷ್ಮದರ್ಶಕಗಳಲ್ಲಿ ಇವುಗಳನ್ನು ನೋಡಿದಾಗ ಅವು ಅಸಲಿಗೆ ನಯವಾಗಿರೋದೇ ಇಲ್ಲ. ನಾವು ಈ ಜಾಗವನ್ನೇನಾದರೂ ಝೂಮ್ ಮಾಡಿ ನೋಡಿದರೆ ಎರಡೂ ಮೇಲ್ಮೈಗಳು ಈ ರೀತಿಯಾಗಿ ಕಾಣಿಸ್ತದೆ. ಇವುಗಳಲ್ಲಿರೋ ಏರುಪೇರುಗಳು ನಮ್ಮ ಬರಿಗಣ್ಣಿಗೆ ಕಾಣಿಸದಷ್ಟು ಸಣ್ಣದಾಗಿರುತ್ತದೆ. ಹಾಗಾಗಿ ಇವು ನಮಗೆ ನಯವಾಗಿ ಕಾಣುತ್ತದೆ.
ಆದರೆ ಸ್ಟ್ರೈಕರ್ ಬೋರ್ಡ್ನ ಮೇಲೆ ಚಲಿಸಿದಾಗ ಈ ಏರುಪೇರುಗಳು ಅದರ ಚಲನೆಗೆ ಅಡಚಣೆಯನ್ನು ಉಂಟು ಮಾಡುತ್ತದೆ. ಈ ಅಡಚಣೆಯನ್ನೇ ನಾವು ಘರ್ಷಣೆ ಅಂತ ಕರಿತೀವಿ. ಓಕೆ, ಹಾಗಾದರೆ ನಾವು ಪೌಡರ್ ಹಾಕಿದಾಗ ಏನಾಗುತ್ತದೆ? ಪೌಡರ್ನ ಕಣಗಳು ತುಂಬ ಸಣ್ಣದಾಗಿರೋದ್ರಿಂದ ಅವು ಮೇಲ್ಮೈಯಲ್ಲಿರೋ ಸಣ್ಣ ಸಣ್ಣ ಗ್ಯಾಪ್ಗಳನ್ನು ತುಂಬಿ ಅದನ್ನು ಪೂರ್ತಿಯಾಗಿ ನಯವಾಗಿಸುತ್ತದೆ. ಈಗ ಮೇಲ್ಮೈ ಮೊದಲಿಗಿಂತ ತುಂಬ ನಯವಾಗಿರೋದ್ರಿಂದ ಅಡಚಣೆ ಕಡಿಮೆಯಾಗಿ ಸ್ಟ್ರೈಕರ್ ಸುಲಭವಾಗಿ ಜಾರುತ್ತದೆ. ಇದರರ್ಥ ಇಲ್ಲಿ ಘರ್ಷಣೆ ಪೂರ್ತಿಯಾಗಿ ಕಡಿಮೆಯಾಗುತ್ತದೆ ಅಂತ. ಸೊ ಗೆಲಿಲಿಯೋ ಹೇಳಿದ ಪ್ರಕಾರ ನಾವು ಸ್ಟ್ರೈಕರನ್ನು ಹೊಡೆದಾಗ ಅದನ್ನು ತಡೆದು ನಿಲ್ಲಿಸುತ್ತಿದ್ದು ಅಸಲೇ ವಿಲನ್ ಈ ಘರ್ಷಣೆಯಾಗಿತ್ತು. ನಾವು ಪೌಡರ್ ಹಾಕಿದಾಗ ಮೇಲ್ಮೈ ನಯವಾಗಿ ಘರ್ಷಣೆ ಕಡಿಮೆಯಾಗಿತ್ತು. ಅದಕ್ಕೆ ಸ್ಟ್ರೈಕರ್ ಅಷ್ಟೊಂದು ದೂರ ಚಲಿಸೋಕೆ ಶುರು ಮಾಡಿತು. ಮೇಲ್ಮೈಯನ್ನು ನಯವಾಗಿಸುವುದರ ಅಸಲಿ ಮ್ಯಾಜಿಕ್ ಅಂತ ಹೇಳಿದರೆ ಇದೆ. ಘರ್ಷಣೆ ಕಡಿಮೆಯಾದಂತೆ ಸ್ಟ್ರೈಕರನ್ನು ತಡೆಯುವ ವಿರುದ್ಧ ಬಲವು ಕೂಡ ಕಡಿಮೆಯಾಗುತ್ತದೆ. ಪರಿಣಾಮವಾಗಿ ಸ್ಟ್ರೈಕರನ್ನು ನಿಲ್ಲಿಸುವುದು ಕಷ್ಟವಾಗಿ ಅದು ತುಂಬ ದೂರ ಚಲಿಸುತ್ತದೆ. ಹಾಗಾದರೆ ಲಾಜಿಕಲ್ ಆಗಿ ಯೋಚಿಸಿ, ನಮ್ಮ ಬೋರ್ಡ್ನ ಮೇಲ್ಮೈಯನ್ನು ಇನ್ನೂ ಹೆಚ್ಚು ಹೆಚ್ಚು ನಯವಾಗಿಸುತ್ತಾ ಹೋದರೆ ನಮ್ಮ ಸ್ಟ್ರೈಕರ್ ಕೂಡ ಇನ್ನೂ ದೂರ ದೂರ ಚಲಿಸುತ್ತಲೇ ಇರಬೇಕಲ್ವಾ? ನಮ್ಮ ಕೇರಂ ಬೋರ್ಡ್ ಈಗ ಅಷ್ಟೊಂದು ದೊಡ್ಡದಾಗಿದೆ ಅಂತ ಕಲ್ಪಿಸ್ಕೊಳ್ಳಿ. ಇದೇ ನೋಡಿ, ಒಂದು ವೇಳೆ ನಾವು ಈ ಮೇಲ್ಮೈಯನ್ನು 100ಕ್ಕೆ 100ರಷ್ಟು ಪೂರ್ತಿಯಾಗಿ ನಯವಾಗಿಸ್ಬಿಟ್ರೆ ಏನಾಗ್ಬೋದು ಅಂದರೆ, ಯಾವುದೇ ಘರ್ಷಣೆ ಇಲ್ಲದೆ ಜಾಗದಲ್ಲಿ ಸ್ಟ್ರೈಕರನ್ನು ಜಸ್ಟ್ ಒಂದ್ಸರಿ ಟ್ಯಾಪ್ ಮಾಡಿದರೆ ಏನಾಗುತ್ತೆ? ಎಸ್, ಅಲ್ಲಿ ಯಾವುದೇ ಘರ್ಷಣೆ ಇಲ್ಲದೆ ಇರೋದ್ರಿಂದ ಆ ಸ್ಟ್ರೈಕರ್ ಎಂದಿಗೂ ನಿಲ್ಲೋದೇ ಇಲ್ಲ. ಅದು ಸದಾ ಕಾಲ ಚಲಿಸುತ್ತಲೇ ಇರುತ್ತದೆ. ಈ ರೀತಿ ಇದನ್ನೇ ಗೆಲಿಲಿಯೋ ಜಗತ್ತಿಗೆ ಸಾರಿದ್ದು. ಚಲನೆಯಲ್ಲಿರುವ ವಸ್ತುಗಳು ಸದಾ ಚಲನೆಯಲ್ಲಿಯೇ ಇರುತ್ತದೆ. ಅಂದರೆ ಚಲಿಸುತ್ತಿರುವ ವಸ್ತುವನ್ನು ಅದೇ ಚಲನೆಯಲ್ಲಿಡಲು ನಮಗೆ ಯಾವುದೇ ರೀತಿ ಬಾಹ್ಯ ಬಲ ಬೇಕಾಗೋದಿಲ್ಲ. ತಳ್ಳೋದು ಅಥವಾ ಎಳೆಯೋದು ಅಗತ್ಯನೇ ಇಲ್ಲ. ವಸ್ತುಗಳಿಗೆ ಸದಾ ಚಲನೆಯಲ್ಲೇ ಇರುವುದು ಅದರ ಸಹಜ ಗುಣ ಅಂತ ಹೇಳ್ಬೋದು. ಹಾಗಾದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದನ್ನು ನಾವು ಯಾಕೆ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಇದಕ್ಕೆ ಕಾರಣ ಘರ್ಷಣೆ. ಘರ್ಷಣೆಯು ಸದಾ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡಿ ವಸ್ತುಗಳನ್ನು ನಿಲ್ಲಿಸುತ್ತದೆ. ನಾವು ಮೊದಲೇ ನೋಡಿದ ಆ ಚೇರ್ನ ಉದಾಹರಣೆಯಲ್ಲೂ ಅಷ್ಟೇ ಅಸ್ಲಿ ವಿಲನ್ ಅನ್ನೋದು ಘರ್ಷಣೆಯೇ. ಒಂದು ವೇಳೆ ಅಲ್ಲಿ ಯಾವುದೇ ಘರ್ಷಣೆ ಅನ್ನೋದು ಇಲ್ಲದೆ ಇದ್ದಿದ್ರೆ ನಾವು ತಳ್ಳುವುದನ್ನು ನಿಲ್ಲಿಸಿದ ಮೇಲೆ ಕೂಡ ಆ ಚೇರ್ ನಿಲ್ಲದೆ ಸದಾ ಚಲಿಸುತ್ತಲೇ ಇರುತ್ತಿತ್ತು. ಆದರೆ ಆ ಘರ್ಷಣೆ ಎಲ್ಲವನ್ನು ತಡೆದು ನಿಲ್ಲಿಸುತ್ತದೆ. ಸೊ ಚಲಿಸುವ ವಸ್ತುಗಳು ಸಹಜ ಸ್ಥಿತಿ ಅಂತ ಹೇಳಿದ್ರೆ ಅದು ಚಲಿಸುತ್ತಲೇ ಇರುವುದು. ಆದರೆ ನೀವೀಗ ನನ್ನ ಪ್ರಶ್ನಿಸ್ಬೋದು, 1 ನಿಮಿಷ ತಡೀರಿ, ಮೊದಲು ಆ ಸ್ಟ್ರೈಕರ್ ಒಂದೇ ಕಡೆ ಸುಮ್ಮನೆ ನಿಂತಿತ್ತಲ್ವಾ, ಅದು ಚಲಿಸಲು ಶುರು ಮಾಡೋಕೆ ನಾವು ಅದಕ್ಕೆ ಬಲ ಅನ್ನೋದು ಹಾಕಲೇಬೇಕಾಯ್ತು ತಾನೆ. ಸೊ ಚಲನೆಯನ್ನು ಶುರು ಮಾಡೋಕೆ ನಮಗೆ ಬಲ ಬೇಕೇ ಬೇಕು ತಾನೆ? ಖಂಡಿತವಾಗ್ಲೂ ಹೌದು. ಚಲನೆಯನ್ನು ಶುರು ಮಾಡಲು ನಮಗೆ ಬಲ ಬೇಕೇ ಬೇಕು. ಹಾಗೆಯೇ ಚಲಿಸುತ್ತಿರುವ ವಸ್ತುವನ್ನು ನಿಲ್ಲಿಸೋದು ಕೂಡ ನಮಗೆ ಬಲ ಬೇಕೇ ಬೇಕು ಅಲ್ವಾ? ನಮ್ಮ ಸುತ್ತಮುತ್ತಲಿನ ವಸ್ತುಗಳು ಯಾವಾಗಲೂ ಸ್ಥಿರ ಸ್ಥಿತಿಯಲ್ಲಿರೋ ಕಾರಣ ಏನು ಅಂತ ಹೇಳಿದ್ರೆ ಅದೇ ಘರ್ಷಣ. ಈ ಘರ್ಷಣೆ ಅನ್ನೋದು ಇಲ್ಲದೆ ಇದ್ದಿದ್ರೆ ವಸ್ತುಗಳು ನಿಲ್ಲಲು ಯಾವುದೇ ಕಾರಣ ಅನ್ನೋದು ಇರ್ತಿರ್ಲಿಲ್ಲ. ಅವು ಸದಾ ಚಲಿಸುತ್ತಲೇ ಇರುತ್ತಿತ್ತು. ಸೊ ಫೈನಲ್ ಆಗಿ ಕನ್ಕ್ಲೂಷನ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಬಾಹ್ಯ ಬಲ ಇಲ್ಲದಿದ್ದಾಗ ವಸ್ತುಗಳು ತಮ್ಮ ಮೂಲ ಸ್ಥಿತಿಯಲ್ಲೇ ಇರುತ್ತದೆ. ಅಂದರೆ ನಿಂತಿರುವ ವಸ್ತು ನಿಂತೇ ಇರುತ್ತದೆ, ಚಲಿಸುತ್ತಿರುವ ವಸ್ತು ಚಲಿಸುತ್ತಲೇ ಇರುತ್ತದೆ ಅಂತ. ಈ ಸತ್ಯವನ್ನು ಜೀರ್ಣಿಸ್ಕೊಳ್ಳೋದು ನಿಮಗೆ ಸ್ವಲ್ಪ ಕಷ್ಟ ಅಥವಾ ಕನ್ಫ್ಯೂಷನ್ ಅನಿಸಿದರೆ ಬೇಸರ ಮಾಡ್ಕೋಬೇಡಿ. ಯಾಕಂತ ಹೇಳಿದರೆ ಮಾನವ ಕುಲ ಈ ಸಣ್ಣ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾವಿರಾರು ವರ್ಷಗಳನ್ನೇ ತೆಗೆದುಕೊಂಡಿದೆ. ಇದನ್ನು ಸುಲಭವಾಗಿ ಕಲ್ಪಿಸ್ಕೊಳ್ಳಿ. ನಮ್ಮ ಬ್ರಹ್ಮಾಂಡದಲ್ಲಿರೋ ಗ್ರಹಗಳು, ನಕ್ಷತ್ರಗಳು ಮತ್ತು ಗ್ಯಾಲಕ್ಸಿಗಳನ್ನು ಒಮ್ಮೆ ನೋಡಿ. ಬಾಹ್ಯಾಕಾಶದಲ್ಲಿ ಯಾವುದೇ ಘರ್ಷಣೆ ಇಲ್ಲದೆ ಇರೋದ್ರಿಂದ ಅವು ಕೋಟ್ಯಾಂತರ ವರ್ಷಗಳಿಂದ ಸದಾಕಾಲ ನಿರಂತರವಾಗಿ ಚಲನೆಯಲ್ಲಿಯೇ ಇವೆ. ಅದು ಆ ಗ್ರಹಗಳ ಮೇಲೆ ಬೇರೆ ಬೇರೆ ಬಲಗಳು ಕೆಲಸ ಮಾಡ್ತಿರೋದ್ರಿಂದ ಅವುಗಳ ಚಲನೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರ್ಬೋದು, ಆದರೆ ಅವು ಎಂದಿಗೂ ನಿಲ್ಲದೆ ಸದಾ ಚಲಿಸುತ್ತಲೇ ಇರುತ್ತದೆ. ಯಾಕೆ ನಿಲ್ಲಿಲ್ಲ ಹಾಗಾದರೆ? ಯಾಕಂದರೆ ಚಲನೆಯಲ್ಲಿರುವ ವಸ್ತುಗಳು ಸದಾ ಚಲನೆಯಲ್ಲೇ ಇರುತ್ತದೆ ಅಂತ ಹೇಳ್ತೀವಿ. ಸೊ ಈಗ ನಿಮ್ಮ ತಲೆಯಲ್ಲಿ ಕೊನೆಯದೊಂದು ಪ್ರಶ್ನೆ ಬಂದಿರ್ಬೋದು, ಹಾಗಾದರೆ ಈ ಬಲ ಅಸಲಿಗೆ ಏನು ಮಾಡುತ್ತೆ? ವಸ್ತುಗಳು ಚಲನೆಯಲ್ಲಿಡೋಕೆ ಬಲ ಬೇಡ ಅಂದಮೇಲೆ ಅದರ ಕೆಲಸ ಆದರೂ ಏನು? ನಾವು ಈಗಾಗಲೇ ನೋಡಿದ ಹಾಗೆ ಬಲವು ನಿಂತಿರುವ ವಸ್ತುವನ್ನು ಚಲಿಸುವಂತೆ ಮಾಡಬಲ್ಲದು. ಅಂದರೆ ಅದರ ವೇಗವನ್ನು ಹೆಚ್ಚಿಸಬಹುದು ಅಂತ. ಅದೇ ರೀತಿ ಘರ್ಷಣೆಯ ಥರ ಚಲಿಸುತ್ತಿರುವ ವಸ್ತುವಿನ ವೇಗವನ್ನು ಕಡಿಮೆ ಮಾಡಿ ಅದನ್ನು ನಿಲ್ಲಿಸ್ಬೋದು ಕೊನೆಯಲ್ಲಿ. ಅಷ್ಟೇ ಅಲ್ಲ, ಬಲವು ವಸ್ತುವಿನ ಚಲನೆಯ ದಿಕ್ಕನ್ನು ಕೂಡ ಬದಲಾಯಿಸ್ಬೋದು. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ಬಲವು ವಸ್ತುಗಳಲ್ಲಿ
ವೇಗವರ್ಧನೆಯನ್ನು ಸೃಷ್ಟಿಗೊಳಿಸ್ತದೆ. ಯಾವುದೇ ಬಾಹ್ಯ ಬಲ ಇಲ್ಲದಿದ್ದಾಗ ಚಲಿಸುತ್ತಿರುವ ವಸ್ತುಗಳು ಒಂದೇ ಸಮನಾದ ವೇಗದಲ್ಲಿ ಸರಳ ರೇಖೆಯಲ್ಲಿ ಚಲಿಸುತ್ತಲೇ ಇರುತ್ತದೆ. ಆದರೆ ಒಂದು ವಸ್ತುವಿನ ವೇಗವನ್ನು ಹೆಚ್ಚಿಸಬೇಕಾದ್ರೆ ಅಥವಾ ಕಡಿಮೆ ಮಾಡಬೇಕಾದ್ರೆ ಅಥವಾ ಅದರ ದಿಕ್ಕನ್ನು ಬದಲಾಯಿಸಬೇಕಾದ್ರೆ ಅಂದರೆ ಅದನ್ನು ವೇಗವರ್ಧನೆಗೊಳಿಸಬೇಕಾದ್ರೆ ನಮಗೆ ಬಲ ಬೇಕೇ ಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನೆಲ್ಲ ಕಲ್ತ್ವಿ ಅಂತ ಒಮ್ಮೆ ಕ್ವಿಕ್ ಆಗಿ ನೋಡೋಣ. ಗೆಲಿಲಿಯೋ ಗೆಲಿಲಿ ಅನ್ನೋ ಮಹಾನ್ ವಿಜ್ಞಾನಿ ಕೆಲವು ಸರಳ ಪ್ರಯೋಗಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಇಡೀ ಜಗತ್ತೇ ಬೆರಗಾಗುವ ಒಂದು ಕ್ರಾಂತಿಕಾರಿ ಆಲೋಚನೆಯನ್ನು ನೀಡಿದರು. ಅದುವೇ ಚಲನೆಯಲ್ಲಿರುವ ವಸ್ತುಗಳು ಸದಾ ಚಲನೆಯಲ್ಲಿಯೇ ಇರಲು ಬಯಸುತ್ತವೆ. ಅವುಗಳನ್ನು ನಾವು ಅದೇ ಚಲನೆಯಲ್ಲಿಡಲು ನಾವು ಕಂಟಿನ್ಯೂಸ್ ಆಗಿ ತಳ್ಳುವ ಅಥವಾ ಎಳೆಯುವ ಬಾಹ್ಯ ಬಲದ ಅಗತ್ಯವೇ ಇಲ್ಲ ಅಂತ. ಹಾಗಾದರೆ ಈ ತಳ್ಳುವಿಕೆ ಅಥವಾ ಎಳೆಯುವಿಕೆ ಅಂದರೆ ಈ ಬಲ ಅಸಲಿಗೆ ಏನು ಮಾಡುತ್ತದೆ? ಬಲವು ಸಾಮಾನ್ಯವಾಗಿ ವಸ್ತುಗಳ ವೇಗವನ್ನು ಹೆಚ್ಚಿಸುತ್ತದೆ ಅಥವಾ ಕಡಿಮೆ ಮಾಡುತ್ತದೆ. ಸರಳವಾಗಿ ಹೇಳಬೇಕಂತ ಹೇಳಿದರೆ ಬಲವು ವಸ್ತುಗಳಲ್ಲಿ ವೇಗವರ್ಧನೆಯನ್ನು ಸೃಷ್ಟಿಸುತ್ತದೆ.